ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ಸೇನೆಯಿಂದ ಅಪ್ರಚೋದಿತ ದಾಳಿ ನಡೆದಿತ್ತು. ಭಾರತ ಪಾಕಿಸ್ತಾನದ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇವತ್ತು ಪತ್ರವನ್ನು ಬರೆದಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ದಾಳಿಗೆ ಒಳಗಾದಂತಹ ಕುಟುಂಬಗಳಿಗೆ ಪರಿಹಾರವನ್ನು ಕೊಡಿ, ಅಪ್ರಚೋದಿತ ದಾಳಿಗೆ ಒಳಗಾದಂತಹ ಕುಟುಂಬಗಳೇನಿದ್ದಾವೆ ಅವುಗಳಿಗೆ ಪರಿಹಾರವನ್ನು ಕೊಡಬೇಕು. ಆ ದಾಳಿಯಲ್ಲಿ 4 ಮಕ್ಕಳು ಸೇರಿ ಒಟ್ಟು 14 ಮಂದಿ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ. ಹಲವಾರು ಮನೆ, ಅಂಗಡಿ, ಶಾಲೆ, ಮಂದಿರಗಳಿಗೆ ಸಾಕಷ್ಟು ಹಾನಿಯಾಗಿದೆ. ಆ ದಾಳಿಯಿಂದಾಗಿ ವರ್ಷದ ದುಡಿಮೆ ಎಲ್ಲವೂ ಕೂಡ ನಾಶವಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಭಾಗದ ಜನರಿಗೆ ಪುನರ್ವಸತಿ ಹಾಗೆ ಪರಿಹಾರ ಪ್ಯಾಕೇಜ್ ಅನ್ನು ಕೊಡಬೇಕು ಅಂತೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ರಾಹುಲ್ ಗಾಂಧಿ ಅವರು ಆಗ್ರಹವನ್ನ ಮಾಡಿದ್ದಾರೆ ಪತ್ರವನ್ನ ಬರೆಯುವ ಮುಖಾಂತರ. ಕದನ ವಿರಾಮದ ಬಳಿಕ ಜಮ್ಮು ಕಾಶ್ಮೀರಕ್ಕೆ ರಾಹುಲ್ ಗಾಂಧಿ ಅವರು ಭೇಟಿಯನ್ನು ಕೊಟ್ಟಿದ್ರು. ರಾಹುಲ್ ಗಾಂಧಿ ಅವರು ಭೇಟಿಯನ್ನು ಕೊಟ್ಟಾದ ಬಳಿಕ ಈ ಪಾಕಿಸ್ತಾನ ಸೇನೆಯಿಂದ ಅಪ್ರಚೋದಿತ ದಾಳಿಗೆ ಒಳಗಾದಂತಹ ಪ್ರದೇಶಗಳು ಪೂಂಚ್, ರಜೌರಿ ಹೀಗೆ ಹಲವಾರು ಸೆಕ್ಟರ್ಗಳೇನಿದ್ದಾವೆ ಆ ಸೆಕ್ಟರ್ಗಳಲ್ಲಿ ದಾಳಿಯ ಪ್ರಮಾಣ ಏನಿತ್ತು ಅಂತೇಳಿ ಗೊತ್ತಾಯ್ತು ನಮಗೆ. ಕಾರಣ ಏನು ಅಂತ ಹೇಳಿದ್ರೆ ಆ ಫೂಟೇಜು ರಾಹುಲ್ ಗಾಂಧಿ ಅವರು ಭೇಟಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ನಮಗೆ ಕ್ಲಿಯರ್ ಪಿಕ್ಚರ್ ಸಿಕ್ಕಿದ್ದು ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅಂತೇಳಿ. ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಯಾರು ವಾಸ ಮಾಡೋಕ್ಕಾಗದ ಪರಿಸ್ಥಿತಿಗೆ ಮನೆಗಳು ಬಂದುಬಿಟ್ಟಿವೆ. ಧ್ವಂಸಗಳು ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿದೆ. ಇತ್ತೀಚೆಗಷ್ಟೇ ರಾಹುಲ್ ಗಾಂಧಿ ಅವರು ಭೇಟಿಯನ್ನು ಕೊಟ್ಟಿದ್ರು. ಭೇಟಿಯನ್ನು ಕೊಟ್ಟು ಅಲ್ಲಿಯ ಜನರ ಜೊತೆ ಮಾತುಕತೆಯನ್ನು ನಡೆಸಿದ್ರು, ಅವರ ಕಷ್ಟವನ್ನು ಕೇಳಿದ್ರು. ಸೊ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ್ರು ಏನು ಅಂತ ಹೇಳಿದ್ರೆ, ನಾನು ಇದನ್ನ ಪ್ರಧಾನಮಂತ್ರಿಗಳ ಗಮನಕ್ಕೆ ತರ್ತೀನಿ, ಜೊತೆಗೆ ಇದನ್ನ ಸಂಸತ್ತಿನಲ್ಲೂ ಕೂಡ ಎತ್ತೀನಿ ಅಂತೇಳಿ. ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಎರಡು ದಿನಗಳ ಹಿಂದೆ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆ ಒಂದು ವರದಿಯನ್ನು ಪ್ರಕಟ ಮಾಡಿತ್ತು. ಆ ವರದಿಯ ಪ್ರಕಾರ ಏನು ಅಂತ ಹೇಳಿದ್ರೆ, ಅತ್ಯಂತ ಕಡಿಮೆ ಪರಿಹಾರವನ್ನು ಅಲ್ಲಿನ ಸರ್ಕಾರ ಕೊಟ್ಟಿದೆ ಅಂತೇಳಿ. ಕೇವಲ 15,000 ಪರಿಹಾರ ಕೊಟ್ಟಿದ್ದಾರೆ ಕೆಲವರಿಗೆ. ಕೊಟ್ಟಿದ್ದಾರೆ ಎನ್ನುವಂತಹ ಮಾತುಗಳನ್ನು ಈ ವಿಜುವಲ್ಸ್ ಏನಿದೆ ಆ ವಿಜುವಲ್ಸ್ ನಾವು ಫುಲ್ ವಿಂಡೋ ತಗೊಂಡ್ರೆ ಗೊತ್ತಾಗುತ್ತೆ ಆ ವಿಜುವಲ್ಸ್ನ ಇಂಪ್ಯಾಕ್ಟ್ ಏನಿದೆ ಅಂತೇಳಿ. ಆ ವಿಜುವಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇದು ರಾಹುಲ್ ಗಾಂಧಿ ಅವರು ಭೇಟಿಯನ್ನು ಕೊಟ್ಟಂತಹ ವಿಡಿಯೋ. ಆ ವಿಡಿಯೋದಲ್ಲಿ ಕಂಪ್ಲೀಟ್ ಚಿತ್ರಣ ಇದೆ. ಜಮ್ಮು ಕಾಶ್ಮೀರದಲ್ಲಿ ಅಪ್ರಚೋದಿತ ದಾಳಿಗೆ ಯಾವ ಪರಿಪ್ರಮಾಣಕ್ಕೆ ಜಮ್ಮು ಕಾಶ್ಮೀರದಲ್ಲಿ ನಷ್ಟ ಆಗಿದೆ ಅಂತೇಳಿ ನೋಡಿ. ಇಲ್ಲ ಮನೆಗಳು ಧ್ವಂಸ, ಸರ್ವನಾಶ ಆಗಿಬಿಟ್ಟಿದೆ ಅಲ್ಲಿ. ಅದಕ್ಕೆ ಸರ್ಕಾರದಿಂದ ಸಿಕ್ಕಿರುವಂತಹ ಪರಿಹಾರ ಎಷ್ಟು ಅಂತ ಹೇಳಿದ್ರೆ 10,000 ರಿಂದ 15,000 ರೂಪಾಯಿ. 10,000 ರಿಂದ 15,000 ರೂಪಾಯಿಗೆ ಇದನ್ನು ರಿಪೇರಿ ಮಾಡೋಕ್ಕಾಗಲ್ಲ. ಕೆಲವರು ಹೊಸದಾಗಿ ಕಟ್ಟಿರ್ತಕ್ಕಂಥ ಮನೆಗಳು ಧ್ವಂಸ ಆಗಿಬಿಟ್ಟಿದ್ದಾವೆ ಶೆಲ್ಲಿಂಗ್ ದಾಳಿಗೆ. ಗುಂಡಿನ ದಾಳಿ ಅಲ್ಲ, ಶೆಲ್ ದಾಳಿ. ಸೊ ರಾಹುಲ್ ಗಾಂಧಿ ಅವರು ಭೇಟಿಯನ್ನು ಕೊಟ್ಟಿದ್ದರು. ಭೇಟಿಯನ್ನು ಕೊಟ್ಟು ಅಲ್ಲಿ ಪ್ರತಿ ಮನೆಗಳಿಗೆ ಭೇಟಿಯನ್ನು ಕೊಟ್ಟು ಅವರಿಂದ ಖುದ್ದು ಮಾಹಿತಿಯನ್ನು ಪಡೆದು ಅದಾದ ಬಳಿಕ ಇದನ್ನು ನಾನು ಪ್ರಸ್ತಾಪ ಮಾಡ್ತೀನಿ ಎನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದರು. ಸೊ ಲಕ್ಷಾನುಗಟ್ಟಲೆ ನೋಡಿ, ಫುಟೇಜ್ ನೋಡಿ ಎಷ್ಟರ ಮಟ್ಟಿಗೆ ದಾಳಿಯಾಗಿದೆ ಅಂತೇಳಿ. ಇದು ನಮಗೆ ಭಾರತ ಪಾಕಿಸ್ತಾನದ ಸಂಘರ್ಷದ ಸಂದರ್ಭದಲ್ಲಿ ಫುಟೇಜ್, ಒಳಗಡೆಯ ಫುಟೇಜ್ ಎಲ್ಲ ನಮಗೆ ಲಭ್ಯ ಆಗಿರಲಿಲ್ಲ. ಸೊ ರಾಹುಲ್ ಗಾಂಧಿ ಅವರ ಭೇಟಿಯ ಬಳಿಕ ಇಂಟೆನ್ಸಿಟಿ ಏನಿತ್ತು, ದಾಳಿಯ ಎಫೆಕ್ಟ್ನ ತೀವ್ರತೆ ಏನಿತ್ತು ಎನ್ನುವಂಥದ್ದು ನಮಗೆ ಅರ್ಥ ಆಯಿತು. ಬಹುಶಃ ಸಂಸತ್ತಿನ ಅಧಿವೇಶನದಲ್ಲಿ ಈ ಎಲ್ಲ ಅಂಶಗಳು ಕೂಡ ಪ್ರಸ್ತಾಪ ಆಗ್ತವೆ. ರಾಹುಲ್ ಗಾಂಧಿ ಅವರು ಇದನ್ನು ಪ್ರಸ್ತಾಪ ಮಾಡ್ತಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಯಾವ ರೀತಿ ಇದಕ್ಕೆ ಸ್ಪಂದನೆಯನ್ನು ಕೊಡುತ್ತೆ ಎನ್ನುವಂಥದ್ದನ್ನು ಗಮನಿಸಬೇಕಾಗತ್ತೆ. ಮಾನ್ಯ ಪ್ರಧಾನಮಂತ್ರಿಗಳು ಆಪರೇಷನ್ ಸಿಂಧೂರಿಗೆ ಸಂಬಂಧಪಟ್ಟ ಹಾಗೆ ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ರ್ಯಾಲಿಯಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಬಟ್ ಇನ್ನೊಂದು ಸೈಡ್ನ ರಿಯಾಲಿಟಿ ಇದು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.